ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 9 ವೃತ್ತಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 9.3ರಲ್ಲಿರ್ತಕ್ಕಂಥ 4ನೇ ಲೆಕ್ಕವನ್ನು ಮಾಡೋಣ. ಭಾಳ ಸುಲಭ ಇದೆ. ಚಿತ್ರ 9.25 ಈ ಚಿತ್ರದಲ್ಲಿ ತ್ರಿಭುಜ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು 69 ಡಿಗ್ರಿ ಇಲ್ಲಿ ಕೊಟ್ಟಿದ್ದಾನೆ. ಎ ಬಿ ಸಿ ಎ ಸಿ ಬಿ ಈಸ್ ಈಕ್ವಲ್ ಟು 31 ಡಿಗ್ರಿ. ಎ ಸಿ ಬಿ ಇದು 31 ಡಿಗ್ರಿ. ಆದರೆ ಕೋನ ಬಿ ಡಿ ಸಿಯನ್ನು ಕಂಡುಹಿಡ್ರಿ. ನಾವು ಯಾವ ಕೋನ ಕಂಡುಹಿಡ್ಬೇಕು ನೋಡ್ರಿ, ಈ ಕೋನವನ್ನು ಕಂಡುಹಿಡ್ಬೇಕು. ನಿಮ್ಮ ಪುಸ್ತಕದ 41ನೇ ಪುಟದಲ್ಲಿ ಒಂದು ಪ್ರಮೇಯ ಇದೆ ಮಕ್ಕಳೇ. ಆ ಪ್ರಮೇಯದ ಪ್ರಕಾರನೇ ಇದು ಭಾಳ ಸುಲಭ ಆಗುತ್ತೆ. ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮ ಅಂತ ಹೇಳ್ತಾನೆ. ಇಲ್ಲಿ ನಿಮ್ಮ ಚಿತ್ರ ನೋಡಿದರೆ ಈ ಒಂದೇ ಖಂಡದಲ್ಲಿರತಕ್ಕಂಥ ಕೋನಗಳು ಇವು ಒಂದೇ ಕಂಸದಿಂದ ಹೊರಟಿದ್ದಾವೆ. ಬಿ ಸಿಯಿಂದ ಹೊರಟಿರ್ತಕ್ಕಂಥ ಕೋನಗಳು, ಇದು ಎ ಕೋನ, ಇದು ಡಿ ಕೋನ, ಇವೆರಡೂ ಸಮ ಇರ್ತವೆ. ಹಂಗಾಗಿ ನಾವು ಎ ಕೋನ ಕಂಡುಹಿಡಿದ್ರೆ ಮುಗಿದೋಯ್ತು. ನಾವು ದತ್ತ ಏನು ಕೊಟ್ಟಿದ್ದಾನೆ, ಎ ಬಿ ಸಿ ಕೋನ 69 ಡಿಗ್ರಿ ಕೊಟ್ಟಿದ್ದಾನೆ, ಎ ಸಿ ಬಿ ಕೋನ 31 ಡಿಗ್ರಿ ಕೊಟ್ಟಿದ್ದಾನೆ. ನಾವು ಏನು ಸಾಧಿಸ್ಬೇಕು, ಬಿ ಡಿ ಸಿ ಅಂದರೆ ಎಷ್ಟು ಅಂತಂದೇಳಿ ಸಾಧಿಸ್ಬೇಕು. ತ್ರಿಭುಜ ಎ ಬಿ ಸಿ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿಯಲ್ಲಿ 3 ಕೋನಗಳು, ಎ ಬಿ ಸಿ ಕೋನ ಪ್ಲಸ್ ಎ ಸಿ ಬಿ ಕೋನ ಪ್ಲಸ್ ಬಿ ಎ ಸಿ ಕೋನ, ಇವು ಮೂರು ಸೇರಿ 180 ಡಿಗ್ರಿ ಆಯಿತು. ಎ ಬಿ ಸಿ 69 ಡಿಗ್ರಿ, ಎ ಸಿ ಬಿ 31 ಡಿಗ್ರಿ, ಬಿ ಎ ಸಿ ಗೊತ್ತಿಲ್ಲ, ಬಿ ಎ ಸಿ ಹಂಗೆ ಬರ್ಕೊಂಡ್ವಿ, ಈಸ್ ಈಕ್ವಲ್ ಟು 180 ಡಿಗ್ರಿ. 69 69 31 ಎಷ್ಟಾಯಿತು, ಟೋಟಲ್ಲು 100 ಡಿಗ್ರಿ ಆಯಿತು. 100 ಡಿಗ್ರಿನ ನಾವು ಬಲಭಾಗಕ್ಕೆ ವರ್ಗಾಯಿಸಿದರೆ -100 ಡಿಗ್ರಿ ಆಯಿತು. 180ರಲ್ಲಿ 100 ಹೋದರೆ 80 ಡಿಗ್ರಿ. ಬಿ ಎ ಸಿ ಕೋನ ಎಷ್ಟಾಯಿತು, 80 ಡಿಗ್ರಿ. ನಾವು ಒಂದು ಪ್ರಮೇಯವನ್ನು ಓದಿದ್ವಿ. ಏನು ಪ್ರಮೇಯ, ಈ ಎರಡೂ ಕೋನಗಳು ಸಮ ಆಗ್ತವೆ, ಒಂದೇ ಖಂಡದಲ್ಲಿರ್ತಕ್ಕಂಥ ಕೋನಗಳು ಸಮ ಆಗ್ತವೆ ಅಂತಂದೇಳಿ. ಹಂಗಾಗಿ ಬಿ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಸಿ. ಇದಕ್ಕೇನು ಕಾರಣ, ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮ. ಹಾಗಾಗಿ ಬಿ ಎ ಸಿ 80 ಡಿಗ್ರಿ ಇದ್ದರೆ ಬಿ ಡಿ ಸಿನೂ ಕೂಡ 80 ಡಿಗ್ರಿ. ಇಲ್ಲಿಗೆ ಈ ಲೆಕ್ಕ ಮುಗಿತು ಮಕ್ಕಳೇ, ಭಾಳ ಸುಲಭ ಇದೆ. ಈಗ 5ನೇ ಲೆಕ್ಕ ಓದೋಣ ಮಕ್ಕಳೇ. ಚಿತ್ರ 9.26ರಲ್ಲಿ ಎ ಬಿ ಸಿ ಮತ್ತು ಡಿಗಳು ವೃತ್ತದ ಮೇಲಿನ 4 ಬಿಂದುಗಳು. ನೋಡ್ರಿ ಇಲ್ಲಿ ವೃತ್ತ, ಇಲ್ಲಿ ಚಿತ್ರ ಕೊಟ್ಟಿದ್ದಾನೆ 9.26. ಎ ಬಿ ಸಿ ಡಿ ಇವು ವೃತ್ತದ ಮೇಲಿನ 4 ಬಿಂದುಗಳು. ಬಿ ಇ ಸಿ ಕೋನ 130 ಡಿಗ್ರಿ ಮತ್ತು ಇ ಸಿ ಡಿ ಕೋನ 20 ಡಿಗ್ರಿ ಇರುವಂತೆ ಎ ಸಿ ಮತ್ತು ಬಿ ಡಿಗಳು ಇನಲ್ಲಿ ಛೇದಿಸ್ತವೆ. ಇವು ಇನಲ್ಲಿ ಛೇದಿಸ್ತಾ ಇದ್ದಾವೆ ಅಂದರೆ ಸೇರ್ತಾ ಇದ್ದಾವೆ. ಕೋನ ಬಿ ಎ ಸಿಯನ್ನು ಕಂಡುಹಿಡಿಬೇಕು. ಕೋನ ಬಿ ಎ ಸಿ ಅಂದರೆ ಈ ಕೋನವನ್ನು ಕಂಡುಹಿಡಬೇಕು. ಮಕ್ಕಳೇ ಇಲ್ಲಿ ನೋಡ್ರಿ, ನಾವು ಹಿಂದಿನ ಒಂದು ಲೆಕ್ಕದಲ್ಲಿ ನಾವು ಈ ಬಿ ಡಿ ಸಿಯನ್ನು ಕಂಡುಹಿಡಿದಿದ್ವಿ. ನಾವು ಬಿ ಎ ಸಿ ಕಂಡುಹಿಡಿದ್ರೆ ಸಾಕು, ಬಿ ಡಿ ಸಿನೂ ಅದೇ ಸಮ ಇರುತ್ತೆ ಅಂತ ಹೇಳಿದ್ವಿ. ಯಾಕಂದರೆ ವೃತ್ತದ ಒಂದೇ ಖಂಡದಲ್ಲಿರ್ತಕ್ಕಂಥ ಕೋನಗಳು ಪರಸ್ಪರ ಸಮ ಅಂತಂದೇಳಿ. ಅದೇ ರೀತಿ ಇಲ್ಲೂ ಕೂಡ ನೋಡ್ರಿ, ಕರೆಕ್ಟಾಗಿ ಬಿ ಎ ಸಿ ನಾವು ಕಂಡುಹಿಡಬೇಕು. ನಾವು ಈ ಕೋನ ಕಂಡುಹಿಡಿದ್ಬಿಟ್ರೆ, ಬಿ ಡಿ ಸಿ ಕೋನವನ್ನು ಕಂಡುಹಿಡಿದ್ಬಿಟ್ರೆ ಅದು ಸಮ ಅಂತಂದೇಳಿ ಗೊತ್ತಾಗುತ್ತೆ. ಯಾಕಂದರೆ ನಿಮಗೆ ಪ್ರಮೇಯನೇ ಇದೆ. ಓಕೆ, ನಾವು ಮುಂದುವರೆಯೋಣ. ಈಗ ಇದರಲ್ಲಿ ನಿಮ್ಮ ಎಕ್ಸಸೈಜ್ನಲ್ಲಿ ಒಂದು ಚಿತ್ರವನ್ನು ಬಿಡಿಸ್ಕೊಳ್ರಿ. ಇಲ್ಲಿ 130 ಡಿಗ್ರಿ ಅಂದರೆ ನೋಡ್ರಿ, ಕೋನ ಬಿ ಎ ಸಿ ನಾವು ಕಂಡುಹಿಡಿಬೇಕು. ಈ ಕೋನವನ್ನು ನಾವು ಕಂಡುಹಿಡಿಬೇಕು. ದತ್ತ ಏನು ಕೊಟ್ಟಿದ್ದಾನೆ, ಬಿ ಇ ಸಿ 130 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನಮಗೆ ನೋಡ್ರಿ, ಬಿ ಇ ಸಿ ಕೋನ ಮತ್ತು ಡಿ ಇ ಸಿ ಕೋನ ಇವೆರಡೂ ಸೇರಿ 180 ಡಿಗ್ರಿ. ಹೆಂಗೆ, ಇದು ಬಿ ಡಿ ಅಂತಕ್ಕಂಥದ್ದು ಸರಳ ರೇಖೆ. ಆ ಸರಳ ರೇಖೆ ಮೇಲಿರ್ತಕ್ಕಂಥ ಕೋನಗಳು, ಎರಡೂ ಕೋನಗಳು ಸರಳ ಯುಗ್ಮಗಳು ಅನ್ನಿಸ್ಕೊಳ್ತವೆ. ಸರಳ ಯುಗ್ಮ ಅಂದರೆ ಅವೆರಡೂ ಸೇರಿ 180 ಡಿಗ್ರಿ ಆಗ್ತವೆ. ಹಾಗಾಗಿ ಬಿ ಇ ಸಿ ಕೋನ ಅವರೇ 130 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇನ್ನು ಉಳಿದಿದ್ದು 180 ಡಿಗ್ರಿಲಿ 130 ಹೋದರೆ ಇನ್ನು 50 ಡಿಗ್ರಿ. 180 ಡಿಗ್ರಿಲಿ 130 ಕೋನ ಹೋದರೆ
ಬಿ ಇ ಸಿ 130 ಡಿಗ್ರಿನ ನಾವು ಬಲಭಾಗಕ್ಕೆ ತಗೊಂಡು ಬಂದರೆ -130 ಡಿಗ್ರಿ, 180ರಲ್ಲಿ 130 ಹೋದರೆ ಇನ್ನು 50 ಡಿಗ್ರಿ, ಅಂದರೆ ಡಿ ಇ ಸಿ ಕೋನ 50 ಡಿಗ್ರಿ ಆಯಿತು. ಈಗ ಈ ತ್ರಿಭುಜ ತಗೊಳ್ಳೋಣ. ಡಿ ಇ ಸಿ ತ್ರಿಭುಜದಲ್ಲಿ ಎರಡು ಕೋನಗಳು ಸೇರಿ 50, 20 ಸೇರಿ 70 ಡಿಗ್ರಿ ಇದೆ. ಇನ್ನು ಉಳಿದಿದ್ದು ಎಷ್ಟಿರ್ತದೆ? 180ರಾಗೆ ನಾವು ಕಳ್ಕೋಬೇಕಾಗುತ್ತೆ. ಅದನ್ನೇ ನಾವು ಇಲ್ಲಿ ಬರ್ಕೊಳ್ತೀವಿ. ತ್ರಿಭುಜ ಇ ಡಿ ಸಿಯಲ್ಲಿ ಡಿ ಇ ಸಿ ಕೋನ 50 ಡಿಗ್ರಿ, ಡಿ ಸಿ ಇ ಕೋನ 20 ಡಿಗ್ರಿ. ಇನ್ನು ಉಳಿದಿದ್ದ ಕೋನ ಇ ಡಿ ಸಿ ಈಸ್ ಈಕ್ವಲ್ ಟು 180ರಲ್ಲಿ ಟೋಟಲ್ 183 ಸೇರಿ ಅದರಲ್ಲಿ 50 ಒಂದು 20, 70ನ್ನು ಕಳೆದ್ರೆ 110 ಡಿಗ್ರಿ ಇ ಡಿ ಸಿ ಕೋನ. ಯಾವುದು? ಇ ಡಿ ಸಿ ಕೋನ 110 ಡಿಗ್ರಿ. ಇಲ್ಲಿ ನೋಡ್ರಿ, ಇ ಡಿ ಸಿ ಕೋನ ಬೇರೆ ಅಲ್ಲ, ಬಿ ಡಿ ಸಿ ಕೋನ ಬೇರೆ ಅಲ್ಲ. ಹಂಗಾಗಿ ಈ ಕೋನ ಸಮ. ಹೆಂಗೆ? ನಾವು ಈಗಾಗಲೇ ಹಿಂದಿನ ಲೆಕ್ಕದಲ್ಲಿ ಹೇಳಿದ್ವಿ, ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮ. ಈ ವೃತ್ತದಲ್ಲಿರ್ತಕ್ಕಂಥ ಒಂದೇ ಖಂಡದಲ್ಲಿ ಅಂದರೆ ಒಂದೇ ಕಂಸದಿಂದ ಹೊರಟಿರ್ತಕ್ಕಂಥ ಎರಡು ಕೋನಗಳು ಸಮ. ಹಂಗಾಗಿ ಇದು 110 ಡಿಗ್ರಿ ಬಿ ಡಿ ಸಿ ಕೋನ, ಬಿ ಎ ಸಿ ಕೋನೂ 110 ಡಿಗ್ರಿ. ಹಂಗಾಗಿ ಬಿ ಡಿ ಸಿ ಈಸ್ ಈಕ್ವಲ್ ಟು ಬಿ ಎ ಸಿ ಕೋನ, ಬಿ ಎ ಸಿ ಕೋನ ಎಷ್ಟು? 110 ಡಿಗ್ರಿ. ಇದಕ್ಕೇನು ಕಾರಣ ಬರೀತೀರಿ? ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮ. ಇಲ್ಲಿಗೆ 5ನೇ ಲೆಕ್ಕನೂ ಮುಗೀತು ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ 6ನೇ ಲೆಕ್ಕ ಮಾಡೋಣಂತೆ. ಗುಡ್ ಲಕ್ ಮಕ್ಕಳೇ.